ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಜಾಗೃತಿ ಮೂಡಿಸ್ತಾ ಇದ್ದೀವಿ. ಇಡೀ ದೇಶದಿಂದ ಹಳ್ಳಿವರೆಗೆ ಜಾಗೃತಿ ಮಾಡಬೇಕಂತ ಒಂದು ಕಾರ್ಯಕ್ರಮ. 10 ವರ್ಷವರೆಗೆ ಕೇಂದ್ರ ನಮ್ಮ ಬೆಂಗಳೂರು ಆಗ್ಬೋದು, ನಂತರ ಜಿಲ್ಲೆ, ನಂತರ ತಾಲೂಕುಗಳಲ್ಲಿ ಸಾಧ್ಯ ಹಳ್ಳಿಗಳಲ್ಲಿ ಕೂಡ ನಮ್ಮ PSI ಲೆವೆಲ್ ಕಾರ್ಯಕ್ರಮ ಮಾಡೋದು ಒಳ್ಳೇದಾಗಿದೆ. ಸೊ ಈ ಕಾರ್ಯಕ್ರಮ ಮಾಡೋದ್ರಿಂದ ಅಟ್ಲೀಸ್ಟ್ ಬಹಳಷ್ಟು ಪ್ರಿವೆಂಟ್ ಮಾಡ್ಲಿಕ್ಕೆ ಆಗ್ತದೆ ಮತ್ತು ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತದೆ. ಸೊ ಸಮಾಜದಲ್ಲಿ ದೊಡ್ಡ ಉಪಯೋಗ ಆಗಿದೆ. ಸಮಾಜದಲ್ಲಿ ಎಷ್ಟೇ ಸರ್ಕಾರಗಳೆಲ್ಲ ಸರ್ಕಾರ ಬಂದ್ರು ಪ್ರಯತ್ನ ಮಾಡಿ ನಿಯಂತ್ರಣ ಆಗ್ತಲ್ಲ, ಇನ್ನು ಜಾಸ್ತಿನೇ ಆಗ್ತದೆ. ಅದಕ್ಕೆ ಸರ್ಕಾರ ಕೂಡ ಬಹಳಷ್ಟು ಎಚ್ಚರಿಕೆ, ಬಹಳಷ್ಟು ಕಾರ್ಯಕ್ರಮ ಹಾಕಿದೆ, ಕಾನೂನು ಕೂಡ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದಾರೆ. ನಮ್ದು ಒಂದು ಹೆಚ್ಚಾಗಿ ಇವತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಇದನ್ನ ಕಾರ್ಯಕ್ರಮ ಮಾಡೋ ಮೂಲಕ ಜಾಗೃತಿ ಮಾಡ್ತೀವಿ. ಈ ಕಾರ್ಯಕ್ರಮದ ಬಹುಶಃ ಎಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ಸಂದೇಶ ಹೋಗ್ತಿದೆ. ಆ ನಿಟ್ಟಿನಲ್ಲಿ ಇವತ್ತು ಸಂಗೊಳ್ಳಿ ಕಾಲೇಜಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಇದು ಎಲ್ಲರಿಗೂ ಮುಟ್ಟಂತ ನಾವು ಕೂಡ ಆಶೆ ಮಾಡ್ತೀವಿ. ಸಾಕಷ್ಟು ನಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ. ಸೊ ನಮ್ಮ ಜಿಲ್ಲಾಡಳಿತ ಇರ್ಬೋದು, ನಮ್ಮ ಸರ್ಕಾರ ನಿಯಂತ್ರಣ ಮಾಡ್ಲಿಕ್ಕೆ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೆಡಿಕಲ್ ಸ್ಟೋರ್ಗಳು ಇರ್ತಾವಲ್ಲ, ಅಲ್ಲಿ ಡ್ರಗ್ಸ್ ಫಾರ್ ಎಕ್ಸಾಂಪಲ್ ಸಿರಪ್ ಸಣ್ಣ ಮಕ್ಕಳು ತಗೋತಾ ಇದ್ದಾವ. ಅಲ್ಲಿ ಕೊಡ್ಬೇಕು ಕೊಡಬಾರ್ದು ಅಂತ ಡ್ರಗ್ ರೇಡ್ ಹಾಕಲ್ಲ. ಕನ್ವರ್ಟ್ ಮಾಡ್ಕೋತಾರ, ಅವರು ಮಿಕ್ಸ್ ಮಾಡ್ತಾರೆ, ಅವರೇ ಏನೋ ಒಂದು ಫಾರ್ಮುಲಾ ಹುಡುಕ್ತಾರೆ, ಏನೇನೋ ಮಿಕ್ಸ್ ಮಾಡ್ತಾರ, ಪೆಪ್ಸಿ ಕೋಕಾ-ಕೋಲಾ ಹಾಕ್ತಾರೆ. ಅದನ್ನ ಡ್ರಗ್ಸ್ ಅಂತ ಅಥವಾ ಆಲ್ಕೋಹಾಲ್ ಅಂತ ಜನರೇಟ್ ಮಾಡಿ ಅಂದ್ರೆ ಹೊಸದು ಈಸಿ. ಯಾಕಂದ್ರೆ ಬಹಳಷ್ಟು ರಿಸ್ಟ್ರಿಕ್ಷನ್ ಇರೋದ್ರಿಂದ ಇನ್ನು ಹೇಳ್ದಂಗೆ ಕೆಮ್ಮಿನ ಔಷಧ ತಗೋತಾರೆ, ಅದರಿಂದ ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರದೇ ಅಂತ ಒಂದು ಸೋರ್ಸ್ ಈಸಿಯಾಗಿ. ಈಗ ಬೇರೆ ಆದ್ರೆ ಕಷ್ಟ ಆಗ್ಬೋದು ಅಂತ ಇದನ್ನ ಮಾಡ್ತಾರೆ. ಇನ್ನು ಬೇರೆ ಗಾಂಜಾ, ಡ್ರಗ್ಸ್ ಅದು ಕೂಡ ಇದೆ, ಅದು ಏನು ಕಡಿಮೆ ಇಲ್ಲ, ಅದು ಕೂಡ ಎಲ್ಲ ಹಂತದಲ್ಲಿ ಇದೆ. ಪ್ರಯತ್ನ ಅಂತೀವಿ, ಸರ್ಕಾರಗಳು ಮಾಡ್ತಾ ಇದ್ದಾರೆ. ಬೆಂಗಳೂರು ನಂತರ ಬೆಳಗಾವಿ ಅತಿ ಹೆಚ್ಚು ಡ್ರಗ್ಸ್, ಗಾಂಜಾ ಸೀಸ್ ಆಗಿರ್ತಕ್ಕಂಥ ಮೂಲ ಏನು ಸಪ್ಲೈ ಆಗುತ್ತೆ ಅಂತ ಹಿಡ್ತಾರೆ. ಅದು ಹೇಳಿದಂಗೆ ನಮ್ದೇ ದೇಶದಲ್ಲೂ ಎಲ್ಲ ಹೊರಗಿಂದ ಬರ್ತದೆ. ರಾಜಸ್ಥಾನ ಬರ್ತೈತೆ, ಪಂಜಾಬ್ ಮೇಜರ್ ಹೈಯೆಸ್ಟ್ ಸಮಸ್ಯೆ ಇರೋದು ಪಂಜಾಬ್ದಲ್ಲಿ. ಸೊ ನಮ್ಮ ರಾಜ್ಯ ಮೂಲಕ ಕೆಳಗಡೆ ಕೇರಳ, ತಮಿಳುನಾಡಿಗೆ ಹೋಗೋದು ಕೂಡ ಹಿಂಗೆ ಹೋಗಿ ಬಹಳ ಚೆನ್ನಾಗಿ ಅದನ್ನು ಸೀಸ್ ಮಾಡ್ತಾರೆ. ಹಿಂಗಾಗಿ ನಮ್ಮಲ್ಲಿ ಸಂಖ್ಯೆ ಜಾಸ್ತಿ ತೋರಿಸಿದ್ರ ಆ ಕಡೆ ಹೋಗೋರು ಒಂದ್ಸಲ ಇಲ್ಲೇ ಸಿಕ್ಕೊಂಡ್ ಬೀಳ್ತಾರ, ಬೆಳಗಾವಿಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ. ಹಾಗಾಗಿ ಅದು ಸಂಖ್ಯೆ ಹೆಚ್ಚಿದೆ. ಸಿಗ್ತಾ ಇದೆ ಸರ್. ಇದು ಹೆರೋಯಿನ್ ಅದು ಆಗ್ಲಿಕ್ಕೆ ಸಿಟಿಯಲ್ಲಿ ಈ ಲಾಸ್ಟ್ 3 months ಅಲ್ಲಿ ಹೆಚ್ಚಾಗಿದೆ. ಹೆಚ್ಚು ಮಾಡುವಂತ ಸಣ್ಣ ಸಣ್ಣ ಘಟಕ ಇರ್ತಾರ, ಕಾರ್ಖಾನೆಗಳು ಅಲ್ಲಿ ತಯಾರು ಮಾಡ್ತಾರೆ. ಲಾಸ್ಟ್ ಟೈಮ್ ಒಂದು ಬೆಂಗಳೂರಲ್ಲಿ ಸೀಸ್ ಮಾಡಿದ್ರು, ಅದೇ ಸೇಮ್ ಸಿಮಿಲರ್. ಈಗ NDPS ಆಕ್ಟ್ ಅಲ್ಲಿ ಎಕ್ಸೈಸ್ ಕೈ ಜೋಡಿಸ್ಬೇಕು ಪೊಲೀಸರಿಗೆ. ಬಟ್ ಅವ್ರು ಕೈ ಜೋಡಿಸೋದಿಲ್ಲ. ಅವ್ರು ಅಲ್ಲೆಲ್ಲೂ ಕುತ್ಕೊಂಡಿರ್ತಾರೆ, ಇವ್ರು ಕೆಲಸ ಮಾಡೋದು, ಅವ್ರು ಸುಮ್ಮನೆ ಕುತ್ಕೊಂಡು ಆಗ್ತಾ ಇದೆ. ಬಟ್ ಆ ನಿಟ್ಟಿನಲ್ಲಿ ಮಾಡಕ್ಕೆ ಎಕ್ಸೈಸ್ ಬೇಕಾದ್ರೆ ಮಾಡ್ಬೇಕು. ಅವ್ರದ್ದು ಜವಾಬ್ದಾರಿ ಇದೆ ಅಲ್ಲ, ಅವ್ರು ಇದೆ, ಇವ್ರದ್ದು ಇದೆ. ಎರಡಾದ್ರೂ ಇನ್ನೂ ಸ್ಟ್ರೆಂತ್ ಆಗ್ತದೆ. ಯಾಕಂದ್ರೆ ಅವ್ರದ್ದು ಸೋರ್ಸ್ ಇರ್ತದೆ, ಇವ್ರದ್ದು ಸೋರ್ಸ್ ಇರ್ತದೆ. ಸೊ ಒಳ್ಳೇದು ಹೇಳ್ದಂಗೆ ಇಬ್ರು ಮಾಡಿದ್ರೆ ಸೊ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ನಿಯಂತ್ರಣ ಮಾಡಬಹುದು. ಕೌಂಟರ್ ಕೊಡ್ತಾ ಇದ್ದಾರೆ ಎಲ್ಲ ಅಂಗಡಿಯವರು. ಅದನ್ನು ಕಡಿಮೆ ಮಾಡ್ತಾರೆ. ಕಂಪಲ್ಸರಿ ಅನ್ನೋದು ಮಾಡ್ತಾರೆ. ನಾವು ಡ್ರಗ್ಸ್ ಕಂಟ್ರೋಲ್ ಮಾಡ್ತಾರೆ ಹೇಳ್ತೀವಿ, DC ಅವ್ರು ಹೇಳ್ತಾರೆ. ಅದನ್ನ ನಿಯಂತ್ರಣ ಮಾಡಬಹುದು. ಯಾಕಂದ್ರೆ ಒಂದು ಸಾರಿ ಸಿಟಿಯಿಂದ ಡಾಕ್ಟರ್ ಕೊಡ್ತಾರೆ. ಈಗ ಈ ವಿದ್ಯಾರ್ಥಿಗಳು ಡ್ರಗ್ಸ್ ಇಂದ ಅಡಿಕ್ಟ್ ಆಗ್ಬಿಡ್ತಾರೆ ಕಾನ್ಸೆಪ್ಟ್ ಮಾಡಿದ್ರು. ಆಯಾ ಎಲ್ಲಾ ಕಾಲೇಜುಗಳಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಆಫ್ ಮೆಡಿಕಲ್ ಟೆಸ್ಟ್ ಮಾಡಬೇಕು. ಸೊ ಅದು ಎಲ್ಲ ಇಂಪ್ಲಿಮೆಂಟ್ ಆಗುತ್ತೆ. ಓವರಾಲ್ ಡಿಸ್ಟ್ರಿಕ್ಟ್ ಕೂಡ ಅದು ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ. ಇಡೀ ರಾಜ್ಯಕ್ಕೆ ಅಪ್ಲೈ ಮಾಡಿದ್ರೆ ಇನ್ನೂ ಮಾಡ್ಬೋದು. 70% ಸ್ಟೂಡೆಂಟ್ ಚೆಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಪೋಷಕರ ರಿಕ್ವೆಸ್ಟ್ ಮಾಡ್ರಿ ಅವ್ರಿಗೆ. ಅವ್ರ ಪಾಲಕರು ಒಪ್ಪಿದ್ರೆ ಅವ್ರಿಗೆ ಒಂದು ಗ್ಯಾರಂಟಿ ನಮ್ಮ ಅದ್ರಲ್ಲಿ ಇಲ್ಲ ಅಂತ. ಆರಂಭಿಕ ಹಂತದಲ್ಲಿ ಅದನ್ನ ತಡೆಯೋದಕ್ಕೆ ಅವಕಾಶ ಇದೆ ಸರ್. ಈಗ ದೆಹಲಿ ಜಂತರ್ ಮಂತರ್ನಲ್ಲಿ ನಿನ್ನೆ ಏನಾಗ್ತದೆ, ಒಂದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅವ್ರ ಮೇಲೆ
ಲಾಠಿ ಚಾರ್ಜ್ ಮಾಡುವಂಥದ್ದು ಜೊತೆಗೆ ಅವರ ಹೋರಾಟವನ್ನ ಹಚ್ಚುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಪೊಲೀಸರ ಮೂಲಕ ಮಾಡ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪ ಇರುವಂತ ಇಲ್ಲಿ ಸುಮಾರು ಘಟನೆಗಳಾಗಿದೆ. ನಿನ್ನೆ ಇಡೀ ಡೆಲ್ಲಿ ತುಂಬಾ ಪ್ರೊಟೆಸ್ಟ್ ಆಗಿದೆ, ಒಂಥರ ವಾತಾವರಣ ಬಿಗಿ ಆಗಿದೆ. ಸೊ ಅದನ್ನ ಕೇಂದ್ರ ಸರ್ಕಾರ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಅವ್ರ ಜೊತೆ ಯಾರು ಮಾತುಕತೆ ಕಳಿಸ್ಬೇಕು. ಅವ್ರು ಯಾಕಂದ್ರೆ 20 ವರ್ಷದ ಯಾರು ಹೋಗಿಲ್ವಾ, ಹಿಂಗಾಗಿ ಅದು ಹೆಚ್ಚಾಗ್ತಾ ಇದೆ. ಯಾರು ಹೋಗ್ಬೇಕು ಅಲ್ಲಿ ಹೋಗಿ ಅವ್ರ ಏನ್ ಮನವಿ ಏನದೆ ಕೇಳಿದ್ರೆ ಪರಿಹಾರ ಹಾಕ್ತಿದ್ರು. ಯಾರು ಹೋಗದಿರಂದ್ರೆ ಇದು ಹಿಂದೆ ರೈತರ ಹತ್ರಲ್ಲ 1 ವರ್ಷ ಮಾಡಿದ್ರು ಅವ್ರ ಕಡೆ ಯಾರೋ ಹೋಗಿದ್ರೆ ಇಮಿಡಿಯೇಟ್ ಮುಗಿತೈತಿ. ಇದು ಕೂಡ ಈಗ ಏನ್ ಕಾಲ ಮಿಂಚಿಲ್ಲ. ಈಗ ಯಾರೋ ಹೋಗಿ ಅಲ್ಲಿ ಮಂತ್ರಿಗಳು ಅಲ್ಲಿ HRD ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕಂತ ಇಲ್ಲ, ಅದು ಏನ್ ಕೇಳಬೇಕಲ್ಲ ಹೋಗಿ ಅವ್ರದ್ದು ಏನಂತ ಕೇಳ ಗೊತ್ತಾಗಲ್ಲ. ಅದು ಒಂದೇ ಇರ್ಬೋದು, ಮತ್ತೇನ್ರ ಬೇರೆ ಇರ್ಬೋದು. ಅಟ್ಲೀಸ್ಟ್ ಹೋಗ್ಬೇಕು. ಹೋದ್ರೆ ಒಂದು ಹತ್ತಕ್ಕೆ ಬರ್ತದೆ ಹೋಗ್ಬೇಕಂತ ನಮ್ಮ ಅವ್ರಿಗೆ ರಿಕ್ವೆಸ್ಟ್. ಅಲ್ಲೇ ಅಧಿವೇಶನ ನಡೀತಾ ಇದೆ ಸರ್ ಸಂಸತ್ನಲ್ಲಿ. ಎಲ್ಲರೂ ಇದ್ದಾರೆ, ಯಾರಿಗೂ ಅಷ್ಟು ಟೈಮ್ ಇಲ್ವಾ? ಹೋಗ್ಬೇಕು. ಹೋಗ್ಬೇಕಂತ ನಮ್ದು ರಿಕ್ವೆಸ್ಟ್ ಇದೆ ಅವ್ರಿಗೆ. ಯಾಕಂದ್ರೆ ಅದು ಪ್ರೆಸ್ಟೇಜ್ ಅಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡಿತಾ ಇಲ್ಲ ಸೆಂಟ್ರಲ್ ಗವರ್ಮೆಂಟ್. ಅಲ್ಲ ಸೆಕೆಂಡ್ರಿ ಅದು, ಆಮ್ಯಾಗ ಅದು ಸೆಕೆಂಡ್ರಿ ಆದ್ಮೇಲೆ ಅವ್ರು ಹೋಗಿ ಕೇಳ್ಬೇಕಲ್ಲ. ಎದ್ದು ಏನಾದ್ರು ಒಂದೇ ಇದೆಯಾ, ಬೇರೆ ಏನಿದೆಯಾ ನಿಮ್ದು, ಏನಾದ್ರು ಒಂದೇ ಅವ್ರದ್ದಿಲ್ಲ, ಬೇರೆ ಬೇರೆ ಡಿಮಾಂಡ್ ಕೂಡ ಇದೆ ಅವ್ರು. ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಇದೆಯಾ ಅಂತ ಇಲ್ಲ ಯಾವ ಸಪೋರ್ಟ್ ಇಲ್ಲ. ಅವ್ರ ಇಂಡಿಪೆಂಡೆಂಟ್ ಆಗಿ ಮಾಡತ್ತಾರ. ವಿದ್ಯಾರ್ಥಿಗಳಿದಾರ, ಯಾರು ಪಾರ್ಟಿಕ್ಸ್ ಯಾರು ಅಟ್ಯಾಚ್ ಇಲ್ಲ. ಅವ್ರು ತಮ್ಮ ಹಕ್ಕಿಯಾಗಿ ಡಿಮಾಂಡ್ ಮಾಡತ್ತಾರ. ಕೇಂದ್ರ ಸರ್ಕಾರ ತಕ್ಷಣ ಇವು ಕೂಡ ಯಾರು ಹೋಗ್ಬೇಕು, ಸ್ಪಂದನೆ ಮಾಡ್ಬೇಕು, ಅಷ್ಟೇ ನಮ್ಮ ವಿನಂತಿ. ಸರ್ ಸಚಿವ ಸಂಪುಟ ವಿಸ್ತರಣೆ ನಾಳೆ ಬಾಣೋತ್ತರಾಗಿದೆ ಅಂತ ಏನ್ ಮಾಡ್ತಾರ ಬಿಡಿ, ಅದೇನ್ ಯಾವಾಗ ಮಾಡ್ತಾರೆ, ಏನದ ಅವ್ರ ಸಮಸ್ಯೆ ಅದು. ಯಾಕಂತಂದ್ರೆ ಬೇರೆ ಬೇರೆ ಇಶ್ಯೂಗಳು ರಾಜ್ಯದಲ್ಲಿ ಇರೋದ್ರಿಂದ ಮಂತ್ರಿಗಳೇ ಇಲ್ಲ ಅನ್ನೋ ಒಂದು ಪೂರ್ಣ ಪ್ರಮಾಣ ಸರ್ಕಾರ ಇನ್ನೂ ಸಂದೇಶ ಏನು? ಬೇಗ ಮಾಡ್ತಾರೆ. ಅಲ್ಲಿವರೆಗೆ ನಾವ್ದಿಲ್ಲ 3 ಜಿಲ್ಲಾ ನೋಡೋದಿಲ್ಲ. ಬೆಳಗಾವಿ ಈ ರಾಜ್ಯಾದ್ಯಂತ ಬರ ಬಂದಿದೆ, ನಿರ್ವಹಣೆ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಬೆಳಗಾವಿ ಬೇರೆ ಬರ ಜಿಲ್ಲೆ ಅಂತ ಏನಾರ ಘೋಷಣೆ ಮಾಡ್ತೀರಾ ಅಂತ ಹೇಳಿ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಅಧಿಕಾರಿಗಳಿಗೆ ಹೇಳಿದ್ದಾರೆ ಎಲ್ಲ ಸರ್ವೆ ಮಾಡ್ಲಿಕ್ಕೆ. ಅದು ವರದಿ ಬಂದ ಮೇಲೆ ಕೇಂದ್ರಕ್ಕೆ ಕಳಿಸ್ಬೇಕಾಗತ್ತೆ. ಕೇಂದ್ರದ ಅನುಮತಿ ಕೂಡ ಬೇಕಾಗಿದೆ, ಅವರು ಸಹಮತಿ ಬೇಕು. ಸೊ ಸರ್ವೆ ಮಾಡ್ಲಿಕ್ಕೆ ಹೇಳಿದಾರೆ ಸಿಎಂ ಅವರು. ಮೊನ್ನೆ ಸಂಡೇ ಕ್ಯಾಬಿನೆಟ್ ಮಾಡಿದ್ರು, ಇದಕ್ಕೋಸ್ಕರ ಮಾಡಿದ್ರು. ಜಿಲ್ಲೆಯಲ್ಲಿ ಸಪ್ತ ನದಿಗಳನ್ನು ಬಿಟ್ಟರೆ ಉಳಿದ ಭಾಗದ ಕಡೆ ಎಲ್ಲರೂ ನಿರೀಕ್ಷೆ ಪ್ರಮಾಣ ಮಳೆ ಆಗಿಲ್ಲ ಸರ್. ಕಡಿಮೆ ಇದೆ, ಬಹಳಷ್ಟು ಕಡಿಮೆ ಇದೆ. ಅವ್ರು ಇದ್ರಾಗ ಬರ್ದ್ರಾಗ ಓಕೆ, ಈಗ ಮಾಡ್ಲಿಕ್ಕೆ ಅನುಕೂಲ ಆಗಿದ್ದಾರೆ. ಸರ್ ಈಗ ಸಚಿವ ಸ್ಥಾನದ ವಿಚಾರಕ್ಕೆ ಅಶೋಕ್ ಪಟೇಲ್ ಪರವಾಗಿ ನೀವೇನಾದ್ರು ಮಾತಾಡಿದ್ರ ಅನ್ನುವಂತ ಚರ್ಚೆ ಆಗ್ತಾ ಇದೆ ಸರ್. ನಾವು ಸೀನಿಯರ್ ನಮ್ ಕೂಡ ನಮ್ ಕಡೆ ಬಂದಿರೋರು, ನಾವು ಸೀನಿಯರ್ ನಮಗ್ ಕೊಡಿಸಿ ಹೇಳುತ್ತಾರ. ಅಂತಿಮವಾಗಿ ಡಿಸಿಷನ್ ಮಾಡೋರು ಅವರು. ಮುಖ್ಯಮಂತ್ರಿ ಇದಾರ, ಅಧ್ಯಕ್ಷ ಇದಾರ, ಹೈಕಮಾಂಡ್ ಅವ್ರು ಮಾಡ್ತಾರ. ಯಾಕೆ ಈ ಕುರಿತು ಚರ್ಚೆ ಆಗ್ತಾ ಇದೆ ಅಂತಂದ್ರೆ ನಮ್ಮ ಬೆಂಬಲಿತ ಶಾಸಕರೇ ಅಲ್ಲಿ ಮೊನ್ನೆ ಏನಂತಂದ್ರೆ ದೆಹಲಿಗೆ ಹೋಗಿ ಕುಂತಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸರಿ ಅಥವಾ 3 ಸೀನಿಯರ್ ಬಾರನಂತೆ ಅವರೆಲ್ಲ ಕೂಡಿದ್ದಾರೆ. ಅಲ್ಲ ತಮ್ಮ ನಿರ್ದೇಶನದ ಮೇಲೆ ಆಯ್ತು ಅನ್ನುವಂಥದ್ದನ್ನು ಕೂಡ ಚರ್ಚೆ ಆಗ್ತಿರೋದು. ನಾವು ಸೀನಿಯರ್ ನಮಗೂ ಬೇಕಂತ ಹೋಗಿದ್ದಾರೆ. 3 ಜನರಲ್ಲಿ ಯಾರ್ಯಾರು ಕೊಡಂತ ಅವ್ರು ಹೋಗಿದ್ದಾರೆ. ರೆಕಮೆಂಡ್ ಮಾಡ್ತೀರಾ ಸಚಿವರು ಆದವರು ಬಿಟ್ಟು ಬೇರೆದವ್ರು ಮಾಡಿ? ನಾವ್ ಯಾರಿಗೂ ಹೇಳಿಲ್ಲ, ನಾವ್ ಯಾರಿಗೂ ರೆಕಮೆಂಡ್ ಮಾಡಲ್ಲ, ಏನಿಲ್ಲ. ಯಾರು ಮಾಡ್ತಾರ ಅವ್ರು ನಮ್ಮವ್ರು ಅಷ್ಟೇ. ಅಲ್ಲ ಹೊಸದಾಗಿ ಶಾಸಕರು ನಮ್ಮ ಗರಡಿ ಒಳಗದ ಶಾಸಕರಲ್ಲ. ಯಾರು ಬಂದ್ರು ನಮ್ಮವ್ರೆ, ಅದಕ್ಕೇನೆ ಪ್ರಶ್ನೆ. ರಾಜೀವ್ ಶೆಟ್ಟಿ ಅವ್ರ ಮುಖದ ಮೇಲೆ ಮತ ಬರ್ತಾರೆ ಸರ್, ಏನಾದ್ರು ಅವ್ರು ಯಾಕಂದ್ರೆ ಅವ್ರ ಸಮುದಾಯದವರು ಎರಡು ಅವಕಾಶಗಳು ಈಗ ರಿಸ್ಟ್ರಿಕ್ಷನ್ ಇದೆಲ್ಲ, ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ಫಸ್ಟ್ ಅವರ್ ಇಲ್ಲ ಅಂತ. ಬೆಳಗಾವಿಗೆ ಎಷ್ಟು ಸಮುದಾಯಕ್ಕಿಂತ ಬೆಳಗಾಂ ನಗರಕ್ಕೆ ಯಾವತ್ತೂ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ. ಹಂಗಾರೆ ಎಲ್ಲ ನೋಡ್ರಿ, ಎಲ್ಲ ಸಿಕ್ಕಿಲ್ಲ, ಬಹಳ ಕಡೆ ಸಿಕ್ಕಿಲ್ಲ. ಅಲ್ಲ ಬೆಳಗಾಂ ನಗರದ್ದು ಯಾವತ್ತೂ ಸಿಕ್ಕಿಲ್ಲ ಸರ್. ಯಾವತ್ತೂ ಸಿಕ್ಕಿಲ್ಲ. ಬೆಳಗಾವಕ್ಕೂ ಸಿಕ್ಕಿಲ್ಲ, ದಕ್ಷಿಣಕ್ಕೂ ಸಿಕ್ಕಿಲ್ಲ, ರಾಮದುರ್ಗ ಸಿಕ್ಕಿಲ್ಲ. ಬೆಳಗಾವಿಗೆ ಎಷ್ಟು ಸಿಕ್ಕಿಲ್ಲ? ಬೆಂಗಳೂರು, ಗುಲ್ಬರ್ಗ, ಈ ಕಡೆ ಬೆಳಗಾವದವ್ರು ಯಾರು ಮುಸ್ಲಿಂ ಇಲ್ವಾ ಅಂತ ಕೋಟ ಲಾಗು ಆಗುದಿಲ್ಲ. ಮುಸ್ಲಿಂ ಕೊಟ್ರ ಆಯ್ತು, ಎಲ್ಲಿ ಕೊಟ್ರೆ ರಾಜ್ಯದಾಗ ಕೊಟ್ರ ಆಯ್ತು ಅಷ್ಟೇ. ಕೋಟ ಎಲ್ಲ ಕಡೆ ಏರಿಯಾ ಎಲ್ಲ ಏರಿಯಾ ಕನ್ಸಿಡರ್ ಆಗ್ಬೇಕು. ಓನ್ಲಿ ಹೈದರಾಬಾದ್ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಮಾತ್ರ ಅದಾರ, ಕಿತ್ತೂರು ಕರ್ನಾಟಕದಾಗ ಯಾರು ಇಲ್ವಾ ಅಂತ ಹೇಳಿ ಮುಂಚೆ ಕೊಟ್ಟಿದಾರಲ್ಲ. ನಮ್ ಸವದತ್ತಿಯಿಂದ ಮುಸ್ಲಿಂ ಮಂತ್ರಿಗಳಾಗಿದ್ರು, ಆಮ್ಯಾಗ ಇನ್ನೊಬ್ರು ಯಾರು ಆಗಿದ್ರ, ಮುಂಚೆ ಆಗಿದ್ರು, ಈಗಿಲ್ಲ. ಸೊ ಅವಕಾಶ ಬಂದಾಗ ನೋಡಿ ಕಾಯ್ಬೇಕು ಅಷ್ಟೇ, ಕಾದಾಗ ಮಾಡಲ್ಲ ಅವ್ರು. ಬೆಳಗಾವಿಗೆ ಎಷ್ಟು ಸಿಗ್ಬೋದು ಸರ್? ಒಂದಂತಿ ಸಿಗ್ಲೇಬೇಕ್ರಿ, ಪ್ರಶ್ನೆ ಇಲ್ಲ. ಒಂದಂತಿ ಮಿನಿಮಮ್ ಕೊಡ್ಲೇಬೇಕು, ಜಿಲ್ಲೆ ದೊಡ್ಡದಿದೆ. ಮೊನ್ನೆ ಸೌದಿಯವರು ಕೂಡ ದೆಹಲಿಗೆ ಹೋಗಿದ್ರು, ಅವರು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಮಾಡೋರೆಲ್ಲ ಎಲ್ಲಾರು ಮಾಡೋದು, ಎಲ್ಲಾರು ಆಸೆ ಇದೆ, ಎಲ್ಲಾರು ಮಾಡೋದ, ತಪ್ಪಂತ ಹೇಳಿಕ್ ಆಗೋಲ್ಲ. ಈ ವಾಸ್ತು ಹೆಸರಲ್ಲಿ ಬೆಂಗಳೂರು ನಂತರ ಬೆಳಗಾವಿ ದೊಡ್ಡ ಜಿಲ್ಲೆ.
ಅಲ್ಲೇ 10-12 ಜನ ಮಂತ್ರಿ ಆಗ್ತಾರೆ. ಇದು 2-3 ಕೊಡಕ್ಕೂ ಅಳ್ತಾರ. ಈ ತಾರತಮ್ಯ ನಿವಾರಣೆ ಆಗುದು ಯಾವಾಗ ಸರ್? ಅದ್ರ ಬಗ್ಗೆ ಯಾಕೆ ಬೆಂಗಳೂರು ಸಿಟಿಗೆ ಅದ್ಯಾವ್ದು ಜಾತಿ ಅಥವಾ ಅದೇನು ಪ್ರಶ್ನೆ ಅಥವಾ ಏರಿಯಾ ಬರೋದಿಲ್ಲ. ಸೀನಿಯರ್ ಇರ್ತಾರ ಸಿಟಿಯಲ್ಲಿ ಮಾಡ್ಲೇಬೇಕು. ಸರ್ ಕಲಬುರಗಿಗೆ 2-3 ಪ್ರತಿ ಕ್ಯಾಬಿನೆಟ್ ನಲ್ಲಿ ಕೊಡ್ತಾ ಬರ್ತಾ ಇದ್ದಾರೆ. ಬೆಳಗಾವಿಗೆ ಯಾಕೆ ಕೊಡ್ತಾರೆ? ಈಗ ಅವಕಾಶ ಇದಲ್ಲ. ಈಗ 1 ಕೊಟ್ಟಿದ್ದಾರೆ, ನೆಕ್ಸ್ಟ್ ಕೊಟ್ಟೆ ಕೊಡ್ತಾರೆ. ಕೊಡ್ತಾರಲ್ಲ, ಈ 1,000 ಕೊಡ್ತಾರೆ. ಈಗ ವಾಸ್ತು ಹೆಸರಲ್ಲಿ ಪಾರಂಪರಿಕ ಕಟ್ಟಡವನ್ನ ನವೀಕರಣ ಮಾಡ್ತಿದ್ದಾರೆ ಕುಮಾರ ಕೃಪಾ ಗ್ರಾಮ. ತಾವೇನ್ ಹೇಳ್ತೀರಿ? ಕಟ್ಟಾರ ಈಗ ಅವ್ರು ಹಂಗಿರ್ಬೇಕು ಹಂಗಿರ್ಬೇಕು. ಈಗೆಲ್ಲ ವಾಸ್ತು ಪ್ರಕಾರ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ. ಇತ್ತೀಚಿನ ದಿನಗಳಲ್ಲಿ ಹೊಸ ಸಿಎಂ ಬಂದ ನಂತರ ಕಾಂಗ್ರೆಸ್ ಸರ್ಕಾರನ ವಾಸ್ತು ಪ್ರಕಾರ ನಡೀತಾ ಇದೆ ಅಂತ. ಅಲ್ಲಿ ಕೂಡ ಇಲ್ಲಿ ಉತ್ತರದಿಂದವರು ಅದಕ್ಕೆ ಒಂದು ಸಮಸ್ಯೆ ಇರ್ಬೇಕದ. ಮೊನ್ನೆ ಸಿಎಂ ಬಂದಾಗ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳ ವಿರುದ್ಧ ಯಾವ ಕ್ರಮ ಕೈಗೊಳ್ಳಿ? ಯಾವ್ದು ಅವರಿಗೆ ಸರಿಯಾಗಿ ಯಾರ್ರೆ ಆಂಬುಲೆನ್ಸ್ ಅನ್ನ ಸರಿಯಾಗಿ ನಿಭಾಯಿಸಿಲ್ಲ. ವೈದ್ಯರನ್ನ ನೇಮಕ ಮಾಡಿಲ್ಲ. ಸಿಎಂ ಬಂದಾಗ ಅಷ್ಟು ದೊಡ್ಡ ನಿರ್ಲಕ್ಷ್ಯ ಯಾಕೆ ಸರ್? ಜಿಲ್ಲಾಧಿಕಾರಿಗಳು DC ಅವ್ರು ನೋಟಿಸ್ ಕೊಟ್ಟಿದಾರಂತೆ, ಅವ್ರು ನೋಡ್ತಾರ ಮುಂದಾಗಿರ್ತ ಆಗದಂಗ್ ನೋಡ್ಕೋಬೇಕು ಅಷ್ಟೇ. ಸೀರಿಯಸ್ ಆಫೀಸರ್ ಆಕ್ಷನ್ ತಗೋತಾರ. ಅಲ್ಲ, ಜಿಲ್ಲಾಡಳಿತದ ಜೊತೆ ಸರಿಯಾಗಿ ಕಮ್ಯುನಿಕೇಟರ್ ಮಾಡ್ತಾ ಇಲ್ಲ ಒಬ್ಬ ಅಧಿಕಾರಿ ಅಂತ. ಅವ್ರ ಡ್ಯೂಟಿ ಎಲ್ಲ DC ಅವ್ರು ನೋಡ್ಲಿಕ್ಕೆ ಆಗೋಲ್ಲ. ಅವ್ರು ಮಾಡ್ಬೇಕು, ಅವ್ರು ಮಾಡಿಲ್ಲ. ಅಲ್ಲ, DC ಅವರು ಹೇಳಿ ಆದ್ಮೇಲೂ ನಡೀತಾ ಇದಾವ ಸರ್. ಅವ್ರ ಡ್ಯೂಟಿ ಯಾಕಂದ್ರೆ ಆಯಾ ಇಲಾಖೆಯವರು ತಾವು ತಮ್ಮ ಕರ್ತವ್ಯ ಸರಿಯಾಗಿ ನಿಭಾಯಿಸ್ಬೇಕು. ಪ್ರೋಟೋಕಾಲ್ ಉಲ್ಲಂಘನೆ ಅವ್ರ ಗಮನಕ್ಕೆ ಬಂದಿದೆ, ನೋಟಿಸ್ ಕೊಟ್ಟಿದಾರಂತ. ಸೀರಿಯಸ್ ಇದ್ರೆ ಆಕ್ಷನ್ ತಗೋತೀವಿ, ಇಲ್ಲಾರು ವಾರ್ನಿಂಗ್ ಮಾಡ್ತಾರೆ ಅಷ್ಟೇ. ಯಾರು ಮಾಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.